40 ವರ್ಷ ದಾಟಿದ ಮೇಲೆ ಗಂಡಸರಲ್ಲಿ ಸಾಮಾನ್ಯವಾಗಿ ಹಾರ್ಮೋನ್ಗಳು ವ್ಯತ್ಯಾಸ ಆಗ್ತಾ ಬರುತ್ತೆ. ಮೊದಲನೇ ಹಾರ್ಮೋನು ಇನ್ಸುಲಿನ್. ಇನ್ಸುಲಿನ್ ಸೆನ್ಸಿಟಿವಿಟಿ ಏನಿರುತ್ತೆ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಕೂಡ ಗ್ರ್ಯಾಜುಲಿ ಜಾಸ್ತಿ ಆಗ್ತಾ ಬರುತ್ತೆ, ದಿನ ದಿನ ಜಾಸ್ತಿ ಆಗ್ತಾ ಬರುತ್ತೆ. ಅದೇ ರೀತಿ ಟೆಸ್ಟೋಸ್ಟಿರೋನ್ ಅನ್ನೋ ಒಂದು ಇಂಪಾರ್ಟೆಂಟ್ ಹಾರ್ಮೋನ್ ಕೂಡ ಕೊರತೆ ಆಗ್ತಾ ಬರುತ್ತೆ. ಈ ಮೂರು ಹಾರ್ಮೋನ್ಗಳಿಂದ ಸಾಕಷ್ಟು ಬಾಡಿಯಲ್ಲಿ ಬದಲಾವಣೆಗಳು ಕಂಡುಬರುತ್ತೆ. ಟೆಸ್ಟೋಸ್ಟಿರಾನ್ ಕಡಿಮೆ ಆದ ಕೂಡಲೇ ಮಸಲ್ ಮಾಸ್ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಸೆಕ್ಷುವಲ್ ಡ್ರೈವ್ ಮಾಮೂಲಿಯಾಗಿರಬೇಕಾಗಿದ್ದು ಸ್ವಲ್ಪ ಕೊರತೆ ಆಗ್ತಾ ಬರುತ್ತೆ. ಮತ್ತು ಹಣಕಾಸಿನ ನಿರ್ವಹಣೆ ಆಗಿರ್ಬೋದು, ಬಿಸ್ನೆಸ್ ನಿರ್ವಹಣೆ ಆಗಿರ್ಬೋದು, ಹಾಗೆ ಆಫೀಸ್ ಸ್ಟ್ರೆಸ್ಗಳಾಗಿರ್ಬೋದು, ಈ ರೀತಿಯಾದ ಒಂದು ಒತ್ತಡಗಳಿಂದ ಕಾರ್ಟಿಸೋಲ್ ಹಾರ್ಮೋನ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಇದರಿಂದ ಮಾನಸಿಕವಾಗಿ ದೈಹಿಕವಾಗಿ ಎರಡೂ ಪೆಟ್ಟು ಬೀಳುತ್ತೆ. ಮಾನಸಿಕವಾಗಿ ನಿದ್ದೆ ಕಡಿಮೆ ಆಗುವಂಥದ್ದು, ಭಯ ಬೇಜಾರು, ಸ್ಟ್ರೆಸ್ಸು, ಸಿಟ್ಟು ಬರುವಂಥದ್ದು ಸಹಜವಾಗಿರುತ್ತೆ. ಇನ್ಸುಲಿನ್ ಸೆನ್ಸಿಟಿವಿಟಿನೂ ಕೂಡ ಕಡಿಮೆ ಆಗ್ತಾ ಬಂದು ಕಾರ್ಟಿಸೋಲ್ ಜೊತೆಗೆ ಸೇರಿಕೊಂಡು ಗಂಡು ಮಕ್ಕಳಲ್ಲಿ ಹೊಟ್ಟೆ ಬರ್ತಾ ಹೋಗುತ್ತೆ. ವೆನ್ ಮೆನ್ ಬಿಕಮ್ಸ್ ಪ್ರೆಗ್ನೆಂಟ್ ಹಿ ನೆವರ್ ಡೆಲಿವರ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿ. ಸೊ ಹೊಟ್ಟೆ ಬೊಜ್ಜು ಬರ್ತಾ ಹೋದರೆ ಅದು ಕಡಿಮೆ ಆಗೋದು ಗಂಡು ಮಕ್ಕಳಲ್ಲಿ ಭಾರಿ ಕಷ್ಟ. ಸೊ ಇದಕ್ಕೆಲ್ಲ ಏನು ಮಾಡ್ಬೋದು ನಾವು ಅಂತ ಹೇಳಿದ್ರೆ, ಈ ಇಂಪಾರ್ಟೆಂಟ್ ಟಿಪ್ಸ್ನ ಫಾಲೋ ಮಾಡಿ. ಮೊದಲನೇದು ಬ್ರಿಸ್ಕ್ ವಾಕ್ 3 ಗಂಟೆ ಮಾಡ್ತಿದ್ದಂಗೆ ಡೈಲಿ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿ ಟೆಸ್ಟೋಸ್ಟಿರಾನ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸ್ಕ್ವಾಟ್ಸ್ ಬೇಕಾಗತ್ತೆ, ಪುಷಪ್ಸ್ ಬೇಕಾಗತ್ತೆ, ಅಥವಾ ಡಿಪ್ಸ್ ಹೊಡಿಬೋದು. ದಿನಕ್ಕೊಂದು 40-50 ಡಿಪ್ಸ್ ಹೊಡಿಬೋದು. ಈ ರೀತಿಯಾಗಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ ಜಾಸ್ತಿ ಮಾಡ್ಕೋಬೋದು. ಅದೇ ರೀತಿ ಕಾರ್ಟಿಸೋಲ್ ಹಾರ್ಮೋನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಭ್ಯಂಗ ಮಾಡ್ಬೋದು. ಅಭ್ಯಂಗಂ ಆಚರೇತ್ ನಿತ್ಯಂ ಜಲಶ್ರಮಾವಾತ ಅಂತೇಳಿ ಆಯುರ್ವೇದ ಹೇಳುತ್ತೆ. ಟೆಸ್ಟೋಸ್ಟಿರಾನ್ ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು, ಹಾಗೆ ಕಾರ್ಟಿಸೋಲ್ ಕೂಡ ಗ್ರ್ಯಾಜುಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಬರ್ಬೋದು. ಈ ಚಕ್ಕೆನೇನು ಮಾಡ್ಬೋದು, ಪುಡಿ ಮಾಡಿ ಇಟ್ಕೊಂಡು 1/4 ಚಮಚ ಚಕ್ಕೆ ದಿನ ರಾತ್ರಿ 1 ಲೋಟ ನೀರಲ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಅದನ್ನು ಫಿಲ್ಟರ್ ಮಾಡಿ ಕುಡಿಬೋದು. ಇದ್ರ ಜೊತೆಗೆ ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸ್, ಯಾರಿಗೆಲ್ಲ ಶುಗರ್ ಇಲ್ಲ ಇವರು ಬಳಸ್ಬೋದು. 1 ಬೀಟ್ರೂಟು, 1 ಕ್ಯಾರೆಟು ಮತ್ತು 1 ಬೆಟ್ಟದ ನೆಲ್ಲಿಕಾಯಿ, ಇದಿಷ್ಟನ್ನು ಗ್ರೇಟ್ ಮಾಡಿಬಿಟ್ಟು 200 ml ನೀರಲ್ಲಿ ಹಾಕಿಬಿಟ್ಟು ಇದನ್ನು ಮಿಕ್ಸಿ ಮಾಡಿ ಶುಂಠಿ ರಸದ ಜೊತೆಗೆ ದಿನ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತೊಗೊಂಡ್ರು ಕೂಡ ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಆಗುತ್ತೆ. ನಿಮ್ಮ ಎರೆಟೈಲ್ ಡಿಸ್ಫಂಕ್ಷನ್, ಸೆಕ್ಷುವಲ್ ಡ್ರೈವ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಬರುತ್ತೆ, ಎರೆಟೈಲ್ ಡಿಸ್ಫಂಕ್ಷನ್ಸ್ನ ಕಡಿಮೆ ಮಾಡ್ತಾ ಬರುತ್ತೆ. ಅದೇ ರೀತಿ BP ಬರೋಕ್ಕೆ ಬಿಡೋದಿಲ್ಲ. 3ನೇದು ಬ್ಲಾಕೇಜ್ ಆಗಲಿಕ್ಕೂ ಬಿಡೋದಿಲ್ಲ. ಇದನ್ನು ದಿನನಿತ್ಯ ಫಾಲೋ ಮಾಡಿ. ಫ್ಲ್ಯಾಕ್ಸ್ ಸೀಡ್ಸ್ ಆಯಿಲ್ ಆಗಿರ್ಬೋದು, ಪಂಪ್ಕಿನ್ ಸೀಡ್ಸ್ಗಳನ್ನ ತೊಗೊಳ್ತಾ ಬಂದರೆ ಅದರಲ್ಲಿ ಪೊಟೆಂಟ್ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿರ್ತವೆ. ಯೋಗ ಮತ್ತು ಧ್ಯಾನ ತುಂಬಾ ಇಂಪಾರ್ಟೆಂಟು. ನೀರು ಕುಡಿಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ನೀರು ಎಷ್ಟು ಕುಡಿತೀರಿ ಅಷ್ಟು ಒಳ್ಳೆಯದು. ಒಂದು ಹತ್ತಿರ 3-3.5 ಲೀಟರ್ ನೀರು ಬೇಕೇ ಬೇಕಾಗತ್ತೆ. ಆಮೇಲೆ ಪ್ರತಿ 6 ತಿಂಗಳಿಗೆ ಒಂದು ಸಲ BP ಚೆಕ್ ಮಾಡಿಸ್ತಾರೆ ನಿಮ್ಮ ಹತ್ತಿರದ ವೈದ್ಯರ ಹತ್ರ ಹೋಗಿ. ಹಾಗೆ ಪ್ರತಿ ವರ್ಷ ಒಂದು ಸಲ ಕೊಲೆಸ್ಟ್ರಾಲ್ ಪರೀಕ್ಷೆ ಮಾಡಿಸ್ಕೊಳ್ಳಿ. ಅದರಲ್ಲಿ 5 ಥರ ಲಿಪಿಡ್ ಪ್ರೊಫೈಲ್ ಅಂತ ಕರಿತೀವಿ. ಅದರಲ್ಲಿ ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ LDL ಎಷ್ಟಿದೆ ನೋಡ್ಕೊಳ್ಳಿ, ಟ್ರೈಗ್ಲಿಸರೈಡ್ಸ್ ಎಷ್ಟಿದೆ ನೋಡ್ಕೊಳ್ಳಿ, ಆಮೇಲೆ HDL ಎಷ್ಟಿದೆ, ಬೇಕಾಗಿರೋವಂಥ ಕೊಲೆಸ್ಟ್ರಾಲ್ HDL ಎಷ್ಟಿದೆ ನೋಡಿಸ್ಕೊಳ್ತಾರೆ. ಆಮೇಲೆ ಎದೆನೋ ಬಂದರೆ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗ್ಬಿಡಿ. ಆಮೇಲೆ ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೆ ಲಿಫ್ಟ್ ಯೂಸ್ ಮಾಡಲಿಕ್ಕೆ ಹೋಗ್ಬಿಡಿ. ಆದಷ್ಟು ಮೆಟ್ಲನ್ನ ಹತ್ತೋದು ಇಳಿಯೋದು, ಎಸ್ಪೆಷಲಿ ಊಟ ಆದಮೇಲೆ ಆ್ಯಂಟಿಗ್ರಾವಿಟಿ ಎಕ್ಸಸೈಸ್, ಎಸ್ಪೆಷಲಿ ಮೆಟ್ಲು ಹತ್ತೋದು ಮಾಡಿದರೆ ತುಂಬಾ ಕ್ಯಾಲೋರೀಸ್ ಬರ್ನ್ ಆಗುತ್ತೆ, ಜೊತೆಗೆ ನಿಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಕಾರು ಬೈಕನ್ನ ಕಡಿಮೆ ಮಾಡಿ. ಆದಷ್ಟು ಸಣ್ಣ ಪುಟ್ಟ ಕೆಲಸಗಳಿಗೆ ನೀವು ನಡ್ಕೊಂಡು ಹೋಗೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ.